ಸರ್, ಈಗ ಸದ್ಯಕ್ಕೆ ಅಂದರೆ ನೀವು ಕೂಡ ಇಷ್ಟು ವರ್ಷದಿಂದ ಚಿತ್ರೋದ್ಯಮದಲ್ಲಿ ಎಲ್ಲರ ಜೊತೆಗೆ ಆಪ್ತರಾಗಿದ್ದೀರಿ, ಒಡನಾಟ ಹೊಂದಿದ್ರಿ. ಎಲ್ಲ ಒಂದು ಕಡೆ ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಣುತ್ತೆ ಅನ್ನುವಂಥದ್ದು, ಕಾಡುತ್ತೆ ಅನ್ನೋಂಥ ವಿಚಾರನ ಒಪ್ಕೊಳ್ತೀರಾ ಹೆಂಗೆ ಅನ್ನೋದು? ಒಗ್ಗಟ್ಟು ಆಗಲೇಬೇಕು ಸರ್. ಈಗ ಮುಂಚೆ ನಮಗೆ ಯಾರಿದ್ರು, ನಮಗೆ ಒಂದು ರಾಜ್ಕುಮಾರ್ ಸರ್ ಇದ್ದರು, ವಿಷ್ಣುವರ್ಧನ್ ಸರ್ ಇದ್ದರು, ಅಂಬರೀಷ್ ಅಣ್ಣವರಿದ್ದರು. ಅವರೆಲ್ಲ ಬರ್ತಾರೆ ಅಂದರೆ ನಾವೆಲ್ಲ ಅವರಿಂದ ಹಂಗಿರ್ತಾ ಇದ್ವಿ. ಈಗ ಆ ಕೊರತೆ ಇದೆ. ಯಾರಿದ್ದಾರೆ ನಮ್ಮ ಜೊತೆ, ಸಿನಿಮಾದವ್ರ ಜೊತೆ? ನೀವು ಹೇಳಿ ನೋಡೋಣ. ಯಾರು ಇಲ್ಲ. ಪ್ರತಿ ಸಂದರ್ಭದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ, ಪರಿಹಾರ ಹೆಂಗೆ ಬೇಕು? ಯಾರಾದರೂ ಲೀಡ್ರ್ ಬೇಕು. ಯಾರು ಗೊತ್ತಿಲ್ಲ. ಯಾರು ಬರ್ತಾರೆ ಗೊತ್ತಿಲ್ಲ, ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಯಾರನ್ನ ಚೂಸ್ ಮಾಡಿದ್ದಾರೆ ಗೊತ್ತಿಲ್ಲ. ಸರ್, ಮುಂದಿನ ದಿನಗಳಲ್ಲಿ ರಾಜ್ಕುಮಾರ್ ಸರ್ ಯಾವುದೇ ಕನ್ನಡ ಪರ ಯಾವುದೇ ಚರ್ಚೆ ಆಗಬೇಕಂದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ತಾರೆ ಅಂದರೆ ಸಾಕು, ಲಕ್ಷಾಂತರ ಕಲಾವಿದರು ಸೇರೋರು. ಅಂಬರೀಷ್ ಅನ್ನೋರು ಇದ್ದಾಗ ಸೇರೋರು, ವಿಷ್ಣು ಸರ್, ಆ ಥರ ಲೀಡರ್ಸ್ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಕೊರತೆ ಆಗಿದೆ, ಎಲ್ಲ ಪರ್ಸನಲೈಸು. ಏನು ಮಾಡೋಕ್ಕಾಗಲ್ಲ ಸರ್. ಈಗ ಯಾರಾದರೂ ಒಬ್ಬ ಸ್ಟಾರ್ನ ಮೀಟ್ ಮಾಡಬೇಕು ಅಂದರೆ ವಾರಗಟ್ಟಲೆ ಕಾಯಬೇಕು. ಅವ್ರನ್ನ ಮೀಟ್ ಮಾಡೋಕ್ಕೆ ಹೆಂಗೆ ಮೀಟ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಅವ್ರಿಗೆ. ಇದು ಕೊರತೆ ಸರ್. ಎಲ್ಲರೂ ಒಟ್ಟಾಗಿ ಸೇರಬೇಕು. ನಮ್ಮ ಕಲಾವಿದರ ಸಂಘ ಇದೆ, ಅಲ್ಲಿ ಎಲ್ಲರೂ ಒಟ್ಟಾಗಿ ಸೇರಬೇಕು. ಸೇರಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ. ಯಾರೋ ಒಂದು ಲೀಡರ್ಶಿಪ್ ತೊಗೊಳ್ಳೇಬೇಕೀಗ, ಇಲ್ಲಾಂದರೆ ಇನ್ನೂ ಛಿದ್ರ ಆಗೋಗುತ್ತೆ. ಸರ್, ಈಗ ನೀವುಗಳು ಇಷ್ಟು ವರ್ಷ ಅಂದರೆ ಇಂಡಸ್ಟ್ರಿಲಿದ್ದು ಆತ್ಮೀಯ ಒಡನಾಟ ಹೊಂದಿರೋವಂಥವ್ರಿಗೆ ಸ್ಟಾರ್ಗಳು ಸಿಗ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ಅಂದರೆ ಸುಲಭಕ್ಕೆ ನನಗೆ ಹೇಳ್ತಾ ಇಲ್ಲ. ನಾನು ಬೇಕು ಅಂದರೆ ಮನೆಗೆ ಹೋಗಿ ಮಾತಾಡ್ಸ್ಕೊಂತ, ವ್ಯವಸ್ಥೆಯಲ್ಲಿ ಸಿಗ್ತಾ ಇಲ್ಲ ಅಷ್ಟೇ. ನನಗೆ ಬೇಕು ಅಂದರೆ ಮನೆಗೆ ಹೋಗ್ತೀನಿ, ಅವ್ರು ಬೇಡ ಅಂತ ಹೇಳಲ್ಲ. ನಂದು ಪ್ರಶ್ನೆ ಇಲ್ಲ. ಸಾಮಾನ್ಯವಾಗಿ ಏನಾರು ಒಂದು ಸಂದರ್ಭಗಳಲ್ಲಿ ನಮ್ಮ ಕೈಗೆ ಎಟ್ಕೋ ಥರ ಇರಬೇಕು. ಅದನ್ನೇನು ಪ್ಲ್ಯಾನ್ ಮಾಡಬೇಕು ಅನ್ನೋದು ಮಾಡೋದು. ಫೈನಲಿ ಇಡೀ ಒಂದು ಫಿಲಮ್ ಫೆಸ್ಟಿವಲ್ಲು ಉದ್ಘಾಟನೆ ಆಗಿದೆ. ಬಟ್ ಒಂದಿಷ್ಟು ಪರವಿರೋಧದ ಚರ್ಚೆ ಕೂಡ ಕಾರಣ ಆಯಿತು. ನಿಮ್ಮ ನೇತೃತ್ವದಲ್ಲಿ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ನಡೀತಾ ಇರೋಂಥದ್ದಕ್ಕೆ ಏನು ಹೇಳ್ತೀರಿ ಅಂತ? ಎಲ್ಲ ಕೆಲಸಗಳು, ಎಲ್ಲ ಈ ಅಕಾಡೆಮಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅನ್ನೋದು ಸರ್ಕಾರ ನಡೆಸುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಥ್ರೂ ನಡೆಯುತ್ತೆ ಅಷ್ಟೇ ಹೊರತು ಅಕಾಡೆಮಿಯಲ್ಲಿ ನಡೆಯೋ ಕೆಲಸಗಳು ಬೇರೆ. ಅದೊಂದು ಶಾಲೆ, ಅದರಲ್ಲಿ ನಡೆಯುವಂಥ ಕೆಲಸಗಳು ಬೇರೆ. ಈ ಫಿಲಮ್ ಫೆಸ್ಟಿವಲ್ನ ಥ್ರೂ ಅಕಾಡೆಮಿ ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ಫಿಲಮ್ ಫೆಸ್ಟಿವಲ್ಗೂ ಅಕಾಡೆಮಿ ಕೆಲಸಗಳಿಗೂ ಯಾವ ಸಂಬಂಧವೂ ಇಲ್ಲ. ಆದರೂ ಅಕಾಡೆಮಿಯ ಈ ಒಂದು ಅಧೀನದಲ್ಲಿ ಈ ಒಂದು ಫೆಸ್ಟಿವಲ್ ನಡೆಯುತ್ತೆ. ಎಲ್ಲ ನೋಡಿ, ಇಲ್ಲಿ ಜನ ಬಂದಿದ್ದಾರೆ. ತುಂಬ 3200 ರಿಜಿಸ್ಟ್ರೇಷನ್ ಆಗಿದೆ. ಈ ಸಲ ಭಾಳ ಸಕ್ಕದಾಗಿದೆ. ಎಲ್ರಿಗೂ ಇಂಟ್ರೆಸ್ಟ್ ಇದೆ. ಒಳ್ಳೊಳ್ಳೆ ಸಿನಿಮಾಗಳಿದೆ, ಒಳ್ಳೊಳ್ಳೆ ವರ್ಕ್ಶಾಪಲ್ಲಿ ದೊಡ್ಡ ಟೆಕ್ನಿಷಿಯನ್ಸ್ ಬರ್ತಾಯಿದ್ದಾರೆ. ಇದನ್ನೆಲ್ಲ ನೋಡಿ ಯಂಗ್ಸ್ಟರ್ಸ್ ತುಂಬ ನುಗ್ತಾ ಇದ್ದಾರೆ. ನಮಗೆ ಅದನ್ನು ನೋಡಿ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಬರೋ ವರ್ಷ ಇನ್ನೂ ಅದ್ಧೂರಿಯಾಗಿ ಇನ್ನೂ ಏನು ನಮ್ಮ ಯಂಗ್ಸ್ಟರ್ಸ್ನ ಸೇರ್ಸೋಕ್ಕೆ ಹೀಗೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡೋದು ನಮ್ಮ ಸಿನಿಮಾ ರಂಗಕ್ಕೆ. ಆಮೇಲೆ ಈ ಅಮರನ್ ಟೀಮ್ ಬರುತ್ತೆ. ಆಮೇಲೆ ಮ್ಯೂಸಿಕ್ಕು ನಮ್ಮ DSP ಕೂಡ ಬರ್ತಾಯಿದ್ದಾರೆ, ಸಂಗೀತದ ಒಂದು ಟೀಚನ್ನು ಮಾಡೋದಕ್ಕೆ. ಸೊ ಈ ಥರ ಎಲ್ಲ ಒಳಗಿನ ಫೆಸ್ಟಿವಲ್ ಅಂತ ಏನೋ ಇದೆ, ಅದ್ಧೂರಿಯಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಎಸ್, ಇದಿಷ್ಟು ಸಾಧು ಕೋಕಿಲ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಟೆಗ್ಗಿನ್, TV9 ಬೆಂಗಳೂರು.